अभिनंदन बताते हुए हमारे स्पोर्ट्स एंड कल्चरल एसोसिएशन के अध्यक्ष डॉक्टर दयानंद स्कॉलरशिप जरूर की जाने के शुभकामना। और यहाँ पर तಮ್ಮ ಆಟಗಾರ ಪರಿಚಯ ತೋರಬೇಕು. डिफेंडर बला हम एनएसी चैलेंजर ಹೀಗೆ ಡಿಫೆಂಡ್ करेगा या चैलेंज करेगा ಮತ್ತೆ ಪುನಃ ಎಲ್ಲ ಮುಖ್ಯ ಅತಿಥಿಗಳು तो हक पाया है यहाँ पर एनएसपी चैलेंजर के सम्मानित अलवल झुंझा हक पा लिया है, तेल पूछा है, हैर हो गया है। ಇಲ್ಲೇ ಪುಟ್ರು ಸರ್ ನಮ್ಮ ಈ ಪಂದ್ಯದ ಉದ್ಘಾಟನೆಗೆ ಆಗಮಿಸಿದ ಜಯೀದ್ ಖಾನ್ ಅವರು ಈಗ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಕಾರ್ಯದರ್ಶಿಗಳಾದ ಮಾಂತೇಶ್ ನರಗುಂದ್ ಅವರು ಬಾಲಿಂಗ್ ಅನ್ನು ಮಾಡ್ತಾ ಇದ್ದಾರೆ. ನಮ್ಮ ಈ ಮೈದಾನದಲ್ಲಿ ಅತ್ಯುತ್ತಮ ಹೊಡೆಯಲು ಹೋದ್ರು. ಇನ್ನೂ ನಿಮ್ದು ಮುಗಿದಿಲ್ಲ, ಇದು ಒಂದೇ ಮ್ಯಾಚ್ ಕಾಣಿಸ್ತೀವಿ ಆಡಿದ್ದು. ಇನ್ನೂ 12 ಮ್ಯಾಚ್ ನೀವು ಆಡಬೇಕು. 12 ಸುಮಾರು 7 ಮ್ಯಾಚನ್ನು ನೀವು ಗೆದ್ದರೂ ಸಹಿತ ನೀವು ಟಾಪ್ 4 ಬರುವಂತ ಚಾನ್ಸಸ್ ಐತಿ. ಅದಕ್ಕೆ ಒಂದು ಸೋತಿವಪ್ಪ ಮುಗೀತು ಅನ್ನೋಂಥದ್ದು ಏನಿಲ್ಲ. ಸೋಲು ಗೆಲುವಿನ ಮೆಟ್ಟಿಲು. ನೆಕ್ಸ್ಟ್ ಚಾನ್ಸ್ ಏನಪ್ಪ ಅಂದ್ರೆ ಇನ್ನೂ ಚಲೋ ಆಡಿ ನೀವು ಗೆಲ್ತೀರಿ ಅಂತ ಹೇಳ್ತಾ ಗೆದ್ದವ್ರಿಗೂ ಶುಭಾಶಯಗಳನ್ನ ಹೇಳ್ತಾ, ಎಲ್ಲಕ್ಕಿಂತ ಮುಖ್ಯವಾಗಿ ಒಂದೆರಡು ವಿಷಯ ಹೇಳಪ್ಪ ಅಂತಂದ್ರೆ, ನೀವು ರೈಟ್ ಟೈಮ್ ಬರ್ರಿ. ನೀವು ಈಗಾಗಲೇ ನೋಡಿರಿ, ನಿನ್ನೆಯಿಂದ ನೋಡಿರಿ ನೀವು, ನಾವು ರೈಟ್ ಟೈಮ್ ಮ್ಯಾಚ್ ಚಾಲು ಮಾಡೀವಿ. ಗೆಸ್ಟ್ ಬರ್ಲಿ ಬಿಡ್ಲಿ, ತಡ ಮಾಡಿ ಬರ್ಲಿ, ಗೆಸ್ಟು ದೌಡ್ ಬರ್ಲಿ, ನಾವು ಟಾಸ್ ಮಾಡ್ತೀವಿ. ನಿಮ್ ಮ್ಯಾಚ್ ಮೊದಲು ಚಾಲು ಮಾಡ್ತೀವಿ ನಾವು, ಆಮೇಲೆ ಗೆಸ್ಟ್ ವಿಚಾರಿಸ್ಕೊಂತೀವಿ ನಾವೆಲ್ಲ. ಅದಕ್ಕೆ ನೀವು ಅದನ್ನ ತಲೆಯಾಗಿ ಇಟ್ಕೊರಿ. ಇವತ್ತು ಟೆಂಪರೇಚರ್ 14ಕ್ಕೆ ಇಳಿದಿತ್ತು, ಥಂಡಿತ್ತು ಖರೆ. ಅದಕ್ಕೆ ಏನಪ್ಪ ಅಂದ್ರೆ ಒಂದೇ ಮ್ಯಾಚಿಗೆ ನೀವು ಥಂಡಿ ಅಂತ ಕುಂದ್ರಬೇಡ್ರಿ, 7ಕ್ಕೆ ಬರ್ರಿ, ವಾರ್ಮ್ ಅಪ್ ಮಾಡ್ರಿ, ಓಡಾಡ್ರಿ. ಮೈ ಬಿಸಿ ಆದ್ರೆ ಆಡಾಕ ನಿಮ್ಗೆ ಹುರುಪ್ ಬರ್ತ. ನೀವು ಸ್ವೆಟರ್ ಹಾಕೊಂಡು ಮರಿಗೆ ಕಾಯ್ಸ್ಕೊಂತ ಕುಂತ್ರ ನಿಮ್ಗೆ ಚಲೋ ಆಡಕ್ ಆಗೋದಿಲ್ಲ. 7ಕ್ಕೆ ಬರ್ರಿ, 8 ಅನ್ರುತ್ತೆ ನಿಮ್ ಮೈಯಾಗ ಬೆವರು ಬಂದಿರ್ಬೇಕು, ಅಂದ್ರೆ ನೀವು ಗ್ಯಾರಂಟಿ ಗೆಲ್ತೀರಿ. ಅದಕ್ಕೆ ಇನ್ನು ಮುಂದೆ ದೌಡ ಬರ್ರಿ, ಒಂದೇ ಮ್ಯಾಚ್ ಆಡೋರು ಅಂತ ಹೇಳಿ ಇವತ್ತಿನ ಈ ಮ್ಯಾಚ್ ಏನಪ್ಪಾ ಅಂತಂದ್ರೆ ಬಹಳ ಚಂದ ನಡೀತು. ಇವತ್ತಿನ ಬಹುಮಾನ ವಿತರಣೆ ಸಮಾರಂಭಕ್ಕೆ ಏನಪ್ಪ ನಮ್ಮ ಹಿರಿಯ ಅಂತ ವಿಶ್ವನಾಥ್ ಪಾಟೀಲ್ ರದಾರ, ಶಬ್ದೀರ್ ಭಾಗವಾನ್ ರದಾರ, ಆಮೇಲೆ ಹಿರಿಯರು ಸಹಿತ